ಹಾಯ್ ಗೈಸ್, ಈಗ ನಾವು ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಎಲ್ಲ ಫೋಟೋ ಶೂಟಲ್ಲಿ ಬ್ಯುಸಿ ಇದ್ದಾರೆ ನೋಡಿ. ಎಲ್ಲ ಒಂದೊಂದು ಫೋಟೋ ಶೂಟು, ಎಲ್ಲ ಒಬ್ಬೊಬ್ರು ಕ್ಯಾಮ್ರಾಮೆನ್ನು, ಏನು ಎಲ್ಲರೂ ಅವ್ರವ್ರ ಹುಡುಗಿರಿಗೆ ಫೋಟೋ ಕಳಿಸ್ಬೇಕಲ್ಲ ಒಂದೊಂದು, ಎಲ್ಲ ರೆಡಿ ಮಾಡ್ಕೊಂತವ್ರೆ. ಇಲ್ಲೊಬ್ಬ ಅವನಿದೆ ನೋಡ್, ಮೇನ್ ಪ್ರಜೆ ಅಣ್ಣ ತಮ್ಮದಿರು. ಅಣ್ಣ ತಮ್ಮ ಹೆಂಗವ್ರು ನೋಡು. ಇವನ್ ನೋಡಿ ಬೆಳಗ್ಗೆ ಧರ್ಮಸ್ಥಳದಿಂದ ಹಿಂಗೆ ಕಳೀತಾವ ನಿಮ್ ಜೀವನನ. ಪಂಚೆ ಬರಿ ಮೈ, ಏನಿದು ಏನ್ ಹಿಂಗೆಲ್ಲ ಇದೆಲ್ಲ ಯಾವಾಗ ನೋಡಿದೆ ಒಣಗಾಕಿದ್ದಲ್ಲ ಏನ್ ಹಿಂಗಾದ್ರೆ ಇವು ಇನ್ನೊಬ್ಬ ಫೋಟೋ ಶೂಟಿಂಗ್ ಸ್ಟಾರ್ಟ್ ಮಾಡ್ದ ಆಗ್ಲೇ. ಏನೆಲ್ಲ ಬ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಕುಣಿತಾವ್ರೆ. ಏನ್ ಬಿದ್ರೆ ಎಲ್ಲ ನಾವು ನ್ಯೂಸ್ ಆಗ್ಬೇಕಾಯ್ತದೆ, ಅದೇನೋ ಗೊತ್ತಾಯ್ತಿಲ್ಲ. ಒಳ್ಳೆ ಇಲ್ಲಿ ನಮ್ ಏಮಿ ಅಂತೂ ಫೋಟೋ ಶೂಟ್ ಮೇಲೆ ಫೋಟೋ ಶೂಟ್ ನಡೆಸ್ತಾವನೆ ಮಣಿಂಗ್ ಕರ್ಕೊಂಡು. ಬ್ರೋ ಸ್ವರ್ಗ ಎಲ್ಲಿದೆ ಬ್ರೋ? ಎಲ್ಲ ಬ್ರೋ ನೋಡ, ಅಲ್ಲದೆ ಸ್ವರ್ಗ. ಬರ್ಬೇಕು, ಈ ತರ ಎಂಜಾಯ್ ಮಾಡ್ಬೇಕು ಲೈಫಲ್ಲಿ. ನೋಡು, ನಮ್ ಬರೋಕೆ ಕಾರಣನೇ ನೀನು. ನಮ್ ಮಣಿಯವರೇ ಹೇಳ್ರಿ, ಏನ್ ಅನಿಸ್ತಾ ಇದೆ ಹ್ಯಾಂಗಿಂಗ್ ಪ್ಲೇಸ್ ಮಸ್ತ್ ಆಗಿದೆ. ಒಳ್ಳೆ ನೀವು ಫೋಟೋ ಶೂಟ್ ಎಡಿಟ್ ಮಾಡಿ ನಿಮ್ ಹುಡುಗಿ ಕಳಿಸ್ಬೇಕು, ಗೊತ್ತಾಯ್ತು? ನೀಟಾಗಿ ಎಡಿಟ್ ಮಾಡಿ ಕಳ್ಸಿ. ಹುಡುಗಿ ಯಾರು ಇಲ್ಲ ಬ್ರೋ. ಗೊತ್ತಾಯ್ತು ಬಿಡಿ, ಈಗ ಈ ಮಾತಲ್ಲೇ ನಮ್ಗೆ ಗೊತ್ತಾಗೋಯ್ತು. ಚೆನ್ನಾಗಿದೆ. ಇವ್ನ ಯಾವ ಸೆಡೆ ನನ್ ಮಗ. ನಿಜ. ಅದು ಮುಸ್ತಫಾ ಅಂತ ಹಾಕ್ತೆ ನೋಡು. ನೆಕ್ಸ್ಟ್ ಅಲ್ಲಿ ಮುಂದೆ ನಮ್ಮ ಶಮಂತ್ ಅವರು, ನಮ್ಮ ಸ್ವಾಮಿ ಅವರು ಮತ್ತೆ ನಮ್ಮ ಜೋಯಲ್ ಅವರು ಅಲ್ಲೇನೋ ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ. ಅದೇನ್ ಡಿಸ್ಕಷನ್ ಮಾಡ್ತಾರೋ ಗೊತ್ತಿಲ್ಲ. ಅಡಿಕೆ ತೋಟದಲ್ಲಿ ಏನ್ ಫ್ರೆಂಡ್ಸ್ ಅಡಿಕೆ ಕದಿಯಕ್ ಬಂದವ್ರ ಫ್ರೆಂಡ್ಸ್ಗೆ ಅಲ್ಲಿ ಏನು ಬಿಸ್ನೆಸ್, ಅಡಿಕೆ ಬಿಸ್ನೆಸ್ ಮಾತಾಡ್ತಾರಲ್ಲ. ಒಂದು 500 ಕಿಲೋಮೀಟರ್ ದೂರದಿಂದ ಇಲ್ಲಿ ಅಡಿಕೆ ಕದಿಯಕ್ ಬಂದವ್ರು. ತೋರ್ಸೋಣ, ಅಲ್ಲಿ ಅಡಿಕೆ ಕದಿಯಕ್ ಬಂದವ್ರ ಫ್ರೆಂಡ್ಸ್ ಅವರು. ಅಲ್ಲಿ ಇದ್ದಾರೆ ನೋಡ್ರಿ ಅವರು. ಇವರು ಸ್ವಾಮಿನೇ ಡೀಲರ್ಸ್ ಫ್ರೆಂಡ್ಸ್. ಜಾಯಿನ್ ಇದ್ದಾನಲ್ಲ ಫ್ರೆಂಡ್ಸ್, ಅವನೇ ದೊಡ್ಡ ಕಳ್ಳ. ಹೌದಾ? ಖಂಡಿತ. ಬನ್ನಿ ಕೇಳೋದ, ಬನ್ನಿ ಏನ್ ಡೀಲ್ ಮಾಡ್ತಾವ್ರೆ ಅಂತ ಕೇಳೋದ ಬನ್ನಿ. ಸರ್ ಜಯಲ್, ಏನ್ ಡೀಲ್ ಮಾತಾಡ್ತಾ ಇದ್ದೀರಾ ಆಗ್ಲಿಂದ ಇಲ್ಲಿ? ಓ ಹಂಗಾರೆ ಚಿಕ್ಕಮಂಗ್ಳೂರ್ ಹುಡುಗಿನೇ ನೋಡ್ಕೊಂಡು ಮದ್ವೆ ಐತಿಯಾ? ಓ ಮಂಗ್ಳೂರ್ ಯಾರು ಬಾರ ಸೇರುತ್ತೆ ಸರ್, ಹೊಡಿತಾರೆ ಸಮುದ್ರಕ್ಕೆ ಹೋದ್ರೆ. ಪರವಾಗಿಲ್ಲ. ಸ್ವಾಮಿ, ಏನು ಏನದು ಅಡಿಕೆ ರೇಟ್ ಎಷ್ಟೈತೆ, ಎಷ್ಟು ನಡೀತಾ ಇದೆ? ಪಾರ್ಟ್ನರ್ಶಿಪ್ ಅಲ್ಲಿ ತಗೊಳ್ಳೋದು ಅಂತಿದೀವಿ. ಹೌದಾ? ಸಮಂತ್ ಅವ್ರ ಏನ್ ಪಾರ್ಟ್ನರ್ಶಿಪ್ ತಗೊಂತಾರಂತ? ಇವಾಗ ಫೋನ್ ಅಲ್ಲಿ ಅದೇ ಮಾಡ್ತಿದ್ರು, ಲೋನ್ ಅಪ್ರೂವಲ್ ಮಾಡ್ತಿದ್ದು. ಬೆಂಗಳೂರಿಗೆ ಬಂದು ಸೆಲ್ಫಿ ಕೊಡು ಅಂತ ಹೇಳೋದು. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟಿ ಲೋನ್ ಮಾಡಿಸ್ಕೊಂಡ್ಬಿಡವೆ. ಹಂಗೆ ಅಲ್ಲೋಡಿ ಸರ್, ಮೇಲ್ಗಡೆ ಬೆಟ್ಟ. ಬೆಟ್ಟ ಇಲ್ಲಿಲ್ಲ, ಬೆಟ್ಟ ನಮ್ ಜೊತೆ ಶಬರಿಮಲೆಗೆ ಬಂದಿದ್ದ ಬೆಟ್ಟ. ನಮ್ಮ ಮನೆಯವರು ಶಿಸ್ತಾಗಿ ಮ್ಯಾಗಿ ಮಾಡ್ತಾವನೆ. ಮಳೆ ಬರೋ ಕಂಡೀಷನ್ ಐತೆ. ಇಲ್ಲಿ ನಮ್ಮ ಮನೆಯವರು ಶಿಸ್ತಾಗಿ ಒಳ್ಳೆ ಮ್ಯಾಗಿ ಮಾಡ್ತಾವ್ರೆ. ಚಟ್ಪಟ್ ಮಸಾಲ 1 2 3 ನೂಡಲ್ಸ್. ಏನೆಲ್ಲ ಪ್ರೇಕ್ಷಕರು ಕಾಯ್ತಾವ್ರೆ ಮ್ಯಾಗಿ ತಿನ್ನಕ್ಕೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಏನ್ ಪ್ರೇಕ್ಷಕರು, ಏನ್ರಿ ನಿಮ್ ಮ್ಯಾಗಿಗೆ ಇಷ್ಟೊಂದು ಪ್ರೇಕ್ಷಕರು? ದಮ್ಕಟ್ಟಲೆ ಗುಸಾಟಿ ದಮ್ಕಟ್ಟು. ಇದಕ್ಕೆ ಯಾವ್ದಕ್ ಸರ್ ದಮ್ ಕಟ್ಟೋದು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಮಸಾಲಾ ಸರ್ ಇದು ಸರ್ ಯಾವ್ದು ಇಲ್ಲ ಸರ್, ಇದಕ್ಕೆ ಯಾವ್ದು ಕಟ್ಟೋದು? ಎಲ್ಲ ನಗ್ತಾವ್ರೆ ನೀನ್ ದಮ್ ಕಟ್ಬೇಕು ಅಂತ ಹೇಳಿದ ತಕ್ಷಣ. ಲೋ ಹಂಗ್ ತಿರ್ಗಿಸ್ಬಿಡಕಣ. ಏನ್ ಮಾಡ್ತಾರ ಕೆಲ್ಸ? ಏನ ನಿಂದು? ಆದ್ರೆ ಒಂದ್ ರೇಪ್ ಕೇಸ್. ಏನ್ ಈ ತರ ಯಪ್ಪ, ಏನ್ ಹಿಂಗೆ? ಮ್ಯಾಗಿ ರೆಡಿ ಆದ್ಮೇಲೆ ಸಿಗ್ತೀನಿ. ಒಳ್ಳೆ ಹೊಟ್ಟೆ ಅಂತ ಹಸಿದ ಅದೇ. ಹಾ ಸರ್. ಹೈ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 2. ಬೆಳಗ್ಗೆನೆ ಎದ್ದು ದೇವ್ರ ಮನೆ ಪೀಕ್ ಹತ್ತುತ್ತಾ ಇದೀವಿ. ದೇವ್ರ ಮನೆ ಬೆಟ್ಟನ ಒಳ್ಳೆ ವ್ಯೂ. ಬೆಳಗ್ಗೆ 6 ಗಂಟೆಗೆ ಶಿಸ್ತಾಗಿ ಒಳ್ಳೆ ಗಾಳಿ ಬರ್ತೈತೆ. ಒಳ್ಳೆ ಸನ್ರೈಸ್ ಬೇರೆ ಆಯ್ತಾ ಇದೆ. ನೋಡಿ ಎಲ್ಲ ಬಾಯ್ಸ್ ಹೊತ್ಕೊಂಡು ಹೋಗ್ತಾ ಇದಾರೆ ಆರಾಮಾಗಿ. ಲೋ ಸಮಂತಂಗ್ ಮಾಡಿದೆ ಸರ್. ಆಗ್ಲೇ ಫೋಟೋ ಶೂಟು, ವಿಡಿಯೋ, ರೀಲ್ಸು ನಡೀತದೆ. ನಡೀತಾನೆ ಇರೋದು. ನೋಡಿ ನಮ್ಮ ಮಣಿಕಂಠ ಅವ್ರ ಕತೆ. ರೀಲ್ ಸ್ಟಾರು.
ಇಲ್ಲಿ ನೋಡಿ ಕ್ಯಾಮ್ರಾಮನ್ ಯತೀಶ್ ಜೊತೆ ಮಣಿಕಂಠ ರೀಲ್ ಸ್ಟಾರ್. ಜೋಯಲ್ ಅವ್ರೆ ಹೆಂಗ್ ಅನಿಸ್ತಾ ಇದೆ? ಸೂಪರ್. ಫುಲ್ ಜೋರ್ ಮಳೆ. ಏನ್ ಅನಿಸ್ತಾ ಇದೆ? ವೆದರು ಫುಲ್ ಪೀಸ್ ಆಗಿದೆ ಫ್ರೆಂಡ್ಸ್. ಒಳ್ಳೆ ವೆದರ್ ಇದೆ. ಬನ್ನಿ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದು. ಹಾಗೆ ಈಗ ನಾವು ಮುಳ್ಳಯ್ಯನಗಿರಿ ಪೀಕ್ಗೆ ಕೊನೆಗೂ ಬಂದಿದ್ದೀನಿ. ಈ ಮುಳ್ಳಯ್ಯನಗಿರಿಲೂ ಟ್ರಾಫಿಕ್ ಆಗ್ಬಿಟ್ಟೈತಿ. ಈಗ ಏನ್ ಮಾಡೋದ ಜನಗಳು ನೋಡಿ ಫ್ರೆಂಡ್ಸ್. ಅಂದ್ರೆ ಊಟ ಮಾಡಿ ಊಟ ಬಾಕ್ಸ್ ಇವಾಗ ಓಪನ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಸರ್ ಏನ್ ಸರ್ ಮುಳ್ಳಯ್ಯನಗಿರಿಯಲ್ಲೂ ಟ್ರಾಫಿಕ್ ಆಗ್ಬಿಟ್ಟೈತಲ್ಲ ಸರ್. ಈಗ ಏನು ಜನ ಎಲ್ಲಾ ಕಡೆ ಬರ್ತಾವ್ರೆ. ಹಾಲಿಡೇ ಇದೆ, ಎಲ್ಲಾರು ಬರ್ತಾರೆ. ನಾವು ಬಂದಿಲ್ವಾ? ಏನ್ ಬೆಂಗಳೂರಿಗಿಂತ ವರ್ಷ ಆಗ್ಬಿಟ್ಟೈತಲ್ಲ. ಏನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ. ವರ್ಷ ಆಗಿಲ್ಲ. ಇವನು ಯಾರು ಜಾಸ್ತಿ ಮಾತಾಡ್ತಾನೆ? ಡೂಪ್ಲಿಕೇಟ್ ಚೈನ್ ಹಾಕೊಂಡು ನೋಡ ಈಚೆ ಬಿಟ್ಟವನೆ ಜನ ನೋಡ್ಲಿ ಅಂತ ಹಾಕಿರೋದು ರೋಲ್ಗಳು ಚೈನು. ಮಾತಾಡ್ತಾ ಇರೋದು 100 ಮಾತು ಮಾತಾಡ್ತಾನೆ. ಹಾಯ್ ಫ್ರೆಂಡ್ಸ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಹಾಕು. ಏನ್ರಿ ಹೆಂಗೆ ಏನ್ರಿ? ಓಕೆ 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 ಜಾಲಿ 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 ನೋಡ್ರಿ. ಏನ್ ನಮ್ಮ ಹೇಮಂತ್ ಫ್ಯಾನ್ಸ್ಗಳು ಎಲ್ಲಿ ನೋಡ್ರು ಎಲ್ಲ ನನ್ನ ಅಭಿಮಾನಿಗಳೆಲ್ಲ ಏನ್ ಎಲ್ಲೋದ್ರು ಹೇಮಂತ್ ಅಂತಾರೆ. ಏನ್ ಮಾಡೋಣ ಸರ್? ನೀವು ಹೀರೋ ತರ ಇದೀರಾ ಬಿಡಿ ಸರ್. ಟಾಪ್ ಟು ಬಾಟಮ್ ಕರೆಕ್ಟ್ ಆಗಿ ಹೇಳಲಿ. ಹೀರೋ ತರ ವರ್ಷ ಅಂತಾರೆ. ಬನ್ನಿ ಎಲ್ಲ ಕರೆಕ್ಟ್ ಆಗಿ ಹೇಳು. ಸೇಮ್ ಸೇಮ್ ಹೆಂಗವನು ಹೆಂಗವನೆ? ಮೆಜೆಸ್ಟಿಕ್ ಡಗರ್ ಇಲ್ವಾ? ಹಂಗೆ ಇರೋ ಸೇಮ್. ಏನ ಮಾಡಿ ಅಲ್ಲ ಕಂಪೇರ್ ಮಾಡ್ತಾವ್ ನಿನ್ನ? ಮಹಾರಾಷ್ಟ್ರದಿಂದ ಎಷ್ಟು ಜನ ಹತ್ರ ಹಾಕಿಸ್ಕೊಂಡ್ ಏಟ್ಸ್ ಬಸ್ಕೊಂಡ್ಬಂದ್ಬಿಟ್ಟು ಎಮ್ಮ ರೆಡ್ ಝೋನ್ ಏರಿಯಾದಲ್ಲಿ ಇದ್ದವ್ ನೀವು. ಅದನ್ನಗಳ ನಾನು ಹೇಳಿದ್ಲಿ ನಿನ್ನ ಹೊಡಿಬೇಡ ಕಣ. ಇಲ್ಲಿ ನೋಡಿ ನಮ್ಮ ಡ್ರೈವರ್ ಶ್ರೀಧರ್ ಅವ್ರು ಹೆಂಗ್ ಬರ್ತವ್ರೆ. ಸರ್ ಏನ್ ಮಾತಾಡ್ತಾನೆ ಇಲ್ಲ ನೀವು? ಇಟ್ಕೊಂಡು ಮುಳ್ಳಯ್ಯನಗಿರಿ ಅವೆಲ್ಲ ಹಾಕಲ್ಲ ಕಾಮಿಸ್ಕೊಂಡಿರೋ. ಯತೀಶ್ ಅವ್ರೆ ಬಾರಪ್ಪ ಇಲ್ಲಿ. ಸರ್ ಅದ್ರ ಬಗ್ಗೆ ಮಾತಾಡ್ಬೇಡ ಸುಮ್ನೆ. ನಾನು ಹೊಟ್ಟೆ ಉರಿಸ್ತಾ ಇದೀರಲ್ಲ ಅಂತ. ಹೊಟ್ಟೆ ಉರ್ಸೋದಲ್ಲ ಸುಮ್ನೆ. ಅಲ್ಲಿ ಗೊತ್ತಿಲ್ಲ ಹಂಗ್ ನಡ್ಕೊಂಡು ಹೋಗ್ಬೇಕು ಸರ್. ಲೆಫ್ಟ್ ಎತ್ಕೊಂಡು ಇನ್ನೂ ಮುಂದೆ ಹೋಗ್ಬೇಕು ಸರ್. ಹೌದು ಜನಗಳು. ಅಪ್ಪ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಟ್ರಾಫಿಕ್ ಇದೆ. ಏನು ಗಾಡಿಗಳು, ಇಷ್ಟೊಂದು ಗಾಡಿಗಳವೆ ಇಲ್ಲಿ ನೋಡಿ. ಅಪ್ಪ ಏನು ಇಷ್ಟು ಗಾಡಿಗಳವೆ. ಏನು ಬೆಂಗಳೂರಿಗಿಂತ ಟ್ರಾಫಿಕ್ ಆಗ್ಬಿಟ್ಟದ. ಏನು ಒಂದು ಗಾಡಿ ಪಾಸ್ ಮಾಡಬೇಕು ಅಂದ್ರೆ ಹೆವಿ ಅರಸಾಹಸ ಪಟ್ಟು ಗಾಡಿ ಓಡಿಸ್ಬೇಕು ಇಲ್ಲಿ. ಬಾಯ್ಸಲ್ಲಿ ಕ್ಯೂವಲ್ಲಿ ಹೋಯ್ತವನೆ. ಇಲ್ಲಿ ನೋಡಿ ನಮ್ಮ ಬ್ಲಾಗರ್ ಜಯಲ್ ಅವರು. ಏನು ಟ್ರಾಫಿಕಲ್ಲಿ ಈಗ ಅರ್ಧ ನಡೆಯಂಗೆ ಆಗದೆ ನಮಗೆ ಮುಳ್ಳಯ್ಯನಗಿರಿಲಿ. ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿ ಜಾಗ ಇಲ್ಲ ಗಾಡಿ ನಿಲ್ಸೋಕ್ಕೆ. ಏನು ಕತೆ? ಏನು ಬ್ರೋ ಸಾಗರ್ ಬಾ ಮುಳ್ಳಯ್ಯನಗಿರಿ ಕತೆ? ಹಾಂ ಡೈಲಾಗ್ ಬಂತ ಬರ್ಬೇಕಿಂತ ಪ್ರತಿಭೆಗಳು ಆಚೆ ಬರಬೇಕು. ಡ್ಯಾನ್ಸ್ ಕಲಾಡಬೇಕು. ಪ್ರತಿಭೆಗಳು ಒಬ್ಬೊಬ್ರಲ್ಲಿ ಒಂದು ಪ್ರತಿಭೆ ಇರುತ್ತೆ. ನಿಮ್ಮ ಕಡೆ ತಿರ್ಗಿಸ್ಕೊಳ್ಳಿ ಹಿಂಗ ಆ ಕಡೆ ಬ್ಯಾಕ್ ಬಿಡಿ ಅಷ್ಟೇ. ಏನ್ ಅನಿಸ್ತಾ ಇದೆ? ನಮ್ಮ ಟ್ರಿಪ್ಪಿನ ಮೇನ್ ಪ್ರತಿಭೆ ಸ್ವಾಮಿ ಅವರು ಈಗ ಮುಳ್ಳಯ್ಯನಗಿರಿಗೆ ಹತ್ತುತ್ತಾನೆ. ಮುಳ್ಳಯ್ಯನಗಿರಿ ಟ್ರಾಫಿಕ್ ಮೇನ್ ಕ್ಲಿಯರ್ ಆಗಕ್ಕೆ ಕಾರಣನೇ ನಮ್ಮ ಸ್ವಾಮಿ. ಇಂಥ ಸೇವೆ ಇಟ್ಕೊಂಡು ಯಾಕೆ ಟ್ರಾಫಿಕ್ ಡಿಪಾರ್ಟ್ಮೆಂಟಿಗೆ ಸೇರ್ಕೋಬಾರ್ದು ನೀವು? ಜನಾರ್ದನ ಸೇವೆ, ಜನಸೇವೆನೇ ಜನಾರ್ದನ ಸೇವೆ. ಅವನು ಜನಕ್ಕೆ ಸೇವೆ ಮಾಡಿ ಮಾಡಿ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗವನೆ. ಇವನ ಅವ್ನು ರೆಡ್ಡಿ ಆಗಿದ್ರೆ ಅವ್ನು ಚಡ್ಡಿ ಆಗವನೆ. ಏನ್ರಿ ಹಿಂಗಂತವ್ರೆ ಸ್ವಾಮಿ ನಿಮ್ಗೆ ಕೌಂಟ್ರು? ಓ ಬಿಡ್ರಿ, ಇನ್ನೇನು ದೂಸರ ಮಾತೇ ಇಲ್ಲ. ಇದೆಲ್ಲ ಮಾತಾಡಂಗಿಲ್ಲ. ಇದ್ರ ಮುಂದೆ ಇನ್ನೇನು ಹೇಳಂಗಿಲ್ಲ. ಏನು ಹಿಂಗ ಅನ್ಬಿಟ್ರೆ ಒಂದೇ ಮಾತಿಗೆ ಅವೆಲ್ಲ ಅಂತಾರೆ ನಾಯಿಗಳು ಮಾತಾಡ್ತವೆ ಅಂತ. ಇದು ಆನೆ ಸಿಂಹಗಳೆಲ್ಲ ಇದು ಮಾತಾಡ್ತವೆ ಆಯ್ತವಾ? ನೆನ್ಸ್ಕೊಂಡ್ಬೇಕಾದ್ರೆ ಏನ್ರಿ ಸ್ವಾಮಿ ಎಲ್ಲ ನಿಮ್ ತರ ಡೈಲಾಗ್ ಸೃಷ್ಟಿ ಮಾಡ್ತಾ ಇಲ್ಲ, ಎಲ್ಲ ಕಾಪಿ ಮಾಡ್ತಾವ್ರಲ್ರಿ. ಅವ್ರ ಜೀವನನೇ ಕಾಫಿ. ಅವ್ರ ಜೀವನ ಕಾಫಿನಾ? ನಿಂದು ಟೀನಾ? ಹಂಗೆ ಇವ್ನು ನೋಡ್ರಿ ಫುಲ್ ಜೋಶಲ್ಲ ಅವನೇ. ಝೂಮ್ ಅಲ್ಲಿ ಇನ್ನೂ ರೆಸಾರ್ಟ್ಗೆ ಹೋಗಿಲ್ಲ. ಮಣಿಗ ಇವನೇನು ಏನೊಂದು 10 ವಿಡಿಯೋ 100 ವಿಡಿಯೋ ಮಾಡೋನು. ಅವ್ರ ಹುಡುಗಿಗೆ ಅದು ಎಷ್ಟು ವಿಡಿಯೋ ಕಳ್ಸಿದಾನೋ ಗೊತ್ತಿಲ್ಲ. ಇವನಂತ ಬಿಡಿ, ಇವ್ನು ಮಾತಾಡಂಗೆ ಇಲ್ಲ. ಅವ್ನು ಟ್ರಿಪ್ಪಿಗೆ ಬಂದವನೋ ಬಂದಿಲ್ವೋ ಅನ್ನಂಗೆ ಅವನು ಇವನು. ಕುತ್ಕೊಂಡು ಹಂಗೆ ನುಗ್ಬಿಡ್ತೀನಿ ಹೋಗ್ಬಿಡು. ಮತ್ ಬಾ
ಯತೀಶ್ ಅವ್ರೆ ಯಾವ್ದಾನ ಗಾಡಿ ಲಿಫ್ಟ್ ಹಾಕೊಂಡು ಹೋಗ್ಬಿಡ್ತೀನಿ ಅಲ್ಲಿವರೆಗೂ. ಓ ಇನ್ನೇನ್ ಬೇಡವ ಲಿಫ್ಟು. ಡ್ರಾಪ್ ಆಗತ್ತೀನಿ ತಡಿ, ಯಾರನ್ನ ಬಂದ್ರೆ. ಓ ಬನ್ನಿ ಹೋಗೋದ. ಅದು ಎಷ್ಟೊತ್ತು ಆಯ್ತದೋ ಗೊತ್ತಿಲ್ಲ. 2 ಗಂಟೆ 4 ಗಂಟೆ ಆಚೆ ಹೋಗೋಷ್ಟೊತ್ತಲ್ಲಿ. ಸರ್ ಕಾರಲ್ಲಿ ಒಬ್ರಿಗೆ ಎಷ್ಟಂತೆ ಏನು ಟಿಕೆಟ್? 100 ರೂಪಾಯಿ. ಇಲ್ಲಿ ನನಗೆ ಒಬ್ರಿಗೆ 100 ರೂಪಾಯಿ. 20 ರೂಪಾಯಿ ಒಬ್ರಿಗೆ 20. ಏನ್ ಕೇಳಿದ್ಯಾ? ಇಲ್ಲಿಂದ ಡ್ರಾಪ್ ಕೊಡಕ ಅವರು ಗೊತ್ತಿಲ್ಲ ಸರ್, ಎಷ್ಟೊಂದು ಕೇಳಲಿಲ್ಲ. ಕೊನೆಗೂ ಆಪತ್ ಬಂದವರೈತಿ ಒಂದ್ ಜೀಪ್ ಹತ್ಕೊಂಡು ಹೋಯ್ತಾವ್ರೆ ಅಲ್ಲಿ ಮುಳ್ಳಯ್ಯನಗಿರಿ ಕಟ್ಟಕ್ಕೆ. ನಮ್ ಏಮಿ ಅವ್ರಿಗೆ ಇದಕ್ಕೆ ಕೊಡುಗೆ ಕೊಡಬೇಕು. ಇನ್ನೇ ನಡ್ಕೊಂಡು ಹೋಗ್ಬೇಕು ನಾವು. ಬಿಡಿ ಸಾರ್, ಇಂತ ಒಳ್ಳೆ ಕೆಲಸ ಮಾಡಿದಿರಲ್ಲ. ಟಾಟಾ ಗೊತ್ತಲ್ಲ ಏಮಿ ಅವ್ರೆ, ಏನ್ ನಿಮ್ ರಿಯಾಕ್ಷನ್? ಅಡೆ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಣ್ಣ? ಅಮ್ಮ ಈ ತರ ಸ್ಟೇರಿಂಗ್ ಕೊಟ್ಬಿಟ್ರೆ ನಾವಂತ ತಿರುಗಿಸಲ್ಲ. ಆ ಅಣ್ಣ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಅಲ್ಲಿ ನಮ್ಗೆ ಆಗಿಲ್ಲ. ಅಂಕಲ್ನ ತೋರಿಸ್ತೀನಿ ನಾನು. ನೋಡ್ರಿ ನಮ್ಮ ಅಂಕಲ್ ಇವಾಗ ನಮ್ಮನ್ನ ಕರ್ಕೊಂಡು ಇದ್ದಾರೆ ಸೇಫ್ ಮೇಲ್ಗಡಿಗೆ. ಅಂಕಲ್ ಒಂದು ಹಾಯ್ ಮಾಡಿ. ನೋಡ್ರಿ ಹೆಂಗ್ ಹೊಡಿತಾರ ನೋಡ್ರಿ ಇಲ್ಲಿ. ನೋಡ್ರಿ ಈ ತರ ಘಾಟ್ ಸೆಕ್ಷನ್ ಅಲ್ಲಿ ಈ ಗಾಡಿಲಿ ಹಿಂಗ್ ಹೊಡ್ಕೊಂಡು ಹೋಯ್ತಾವ ನೋಡ್ರಿ. ಅವ್ರಿಗೆ ಗೊತ್ತು ನೋಡ್ರಿ. ಹೊಡೀರಿ ಅಂಕಲ್ ಹೊಡೀರಿ. ಚೆಚ್ರಿ ಹಂಗೆ ಜಾಲಿ ಏಮಿ ಒಳ್ಳೆ ಚೆನ್ನಾಗ್ ಕೂತವನೆ. ಟಾಟಾ ಯಪ್ಪ, ನಮ್ ಏಮಿಗೆ ಈ ತರ ಡೈಲಾಗ್ ಬರ್ತಾವ್ರೆ ನೋಡ್ರಿ. ಅಯ್ಯೋ ದೇವ, ಏಮಿಗೆ ಈಗ ಚಿಂತೆ ಮಾಡಕ್ ಆಗಿದೆ. ಮುಂದೆ ಎಂತಕ್ಕಾದ್ರೂ ಕುತ್ಕೊಂಡು ಅನ್ನೋಂಗೆ ಬೆಂಗಳೂರು ಹಿಂದೆ ಹೊಡೆದ. ಡ್ರೈವಿಂಗ್ ಸ್ಕಿಲ್ಲು ಹೆಂಗ್ ಹೊಡಿತಾರ ಅಂಕಲು? ಹೆಂಗೆ ಅದು ಗೊತ್ತು ಅಂತದ್ದು. ಇಲ್ಲಿ ನೋಡಿ ಹಿಂದ್ಗಡೆ ಡಿಕ್ಕಿಲಿ ಹೆಂಗ್ ಇವ್ರನ್ನಂತೂ ಕಾಣಿಸ್ತಾನೆ ಇಲ್ಲ. ಯಾರು ನೀವು ತೋರ್ಸಲ್ಲಿ ಜನಕ್ಕೆ ಮಗಗಳು ಅಂತ ತೋರಿಸಿ ಎಲ್ಲ ಶೆಡ್ಕೊಂಡು ಹೋಗವೆ. ಈ ನಿನ್ ಮಕ್ಕ ನೋಡಿದ್ರೆ ಇನ್ನಾಗ ವಾಂತಿ ಮಾಡ್ಕೊಂಡ್ಬಿಡ್ತಾರ. ನೋಡು ವಾಂತಿ ಮಾಡ್ಕೊಳಕ್ ನಾನೇ ಯಾವ ಬೀಜ ಬಾಯಿ ಗೊತ್ತಾದ ನನಗಂತೂ. ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ನಮ್ಮ ಅಂಕಲ್ ಮುಂದೆ ಸರ್, ಏನ್ ಸರ್ ಇದು ಡ್ರೈವಿಂಗ್ ಸ್ಕಿಲ್ಲು? ಏನ್ ನಮ್ ಚೋಟು ಏನ್ ಅನಿಸ್ತಾ ಇದೆ? ಬ್ರೇಕ್ ಮೇಲೆ ಕಾಲೇ ಇಡ್ತಾ ಇಲ್ಲ. ಹೌದು, ಇಕ್ಬಾರ್ದು. ಗಾಡಿ ಇದು ಹಳೆ ಗಾಡಿಗಳು. ಚೋಟ ಬದುಕಿದ್ಯಾ? ಚೋಟ ಮೇಲೆ ಲ್ಯಾಚ್ ಹಾಕೊಳ್ತೀರಲ್ಲ, ಹುಚ್ಚಿಗೆ ಜೈ ಕಡೆ. ಮದುವೆ ಆಗಿಲ್ಲ ನಮ್ಗೆ. ಅವ್ರ ಅಣ್ಣಂಗ್ ಮೊನ್ನೆ ತರ ಮದುವೆ ಮಾಡಿದೀವಿ. ನಮ್ಮ ತಮ್ಮ ಇನ್ನು ಆಟ ಆಡಿಲ್ಲ. ನಮ್ಮ ತಮ್ಮ ಆಟ ಆಡಿಲ್ಲ. ನೋಡಿ ಏನಾದ್ರು ಕೇಳ್ಕೋಣ. ಒಂದು ಯಾರೋ ನಮ್ಮ ತಮ್ಮ ಆಟ ಆಡಿಲ್ಲ, ಅದಕ್ಕೆ ಅಲ್ಲಿ ಸಿಗುತ್ತ ಬರ್ರಿ ಯಾವ್ದೋ ಒಂದು ಆಟ ಆಡಿವ್ರು ಅಂತ. ಎಲ್ಲಕ್ಕೆ ಇಲ್ವಲ್ಲ? ಎಲ್ಲಕ್ಕೆ ಇಲ್ಲ. ಎಲ್ಲ ಕಿತ್ಕೊ, 2 ಬೀಜ ಕಿತ್ಬಿಟ್ಟು ಎಲ್ಲ ಮತ್ತು ಮುಳ್ಳಯ್ಯನಗಿರಿ ಹತ್ರ ಅಲ್ಲಿ ನೋಡ್ರ ಫೋಟೋ ಶೂಟ್. ಅಂಕಲ್
ನಮ್ಮನ್ನ ಸೇಫಾಗಿ ಕರ್ಕೊಂಡ್ ಬಿಟ್ಟಿದ್ದೀರಾ. ನಿಮ್ಮ ಹೆಸರು? ಉಮೇಶ್ ಅಂತ. ನೆಕ್ಸ್ಟ್ ಟೈಮ್ ಮುಳ್ಳಯ್ಯನಗಿರಿ ಬಂದಾಗ ಅಂಕಲ್ನ ಮೀಟ್ ಮಾಡಿ. ಸಾಕಾಗಿ ಡ್ರೈವಿಂಗ್ ಮಾತ್ರ ಮಸ್ತಾಗಿದೆ, ಸೂಪರ್ ಆಗಿ ಕರ್ಕೊಂಡ್. ಒಟ್ಟ ಬೀಜ ಎಲ್ಲ ಬಾಯಿ ಬಂದಿತ್ತು. ಓಕೆ ಥ್ಯಾಂಕ್ಸ್ ಅಣ್ಣ, ಬಾಯ್.